ಕೆಲವರಿಗೆ ಕೆಲವೊಂದು ಹವ್ಯಾಸಗಳಿರುತ್ತೆ. ಕೆಲವರು ಟಿ ವಿ ನೋಡ್ತಾರೆ, ಬುಕ್ಸ್ ಓದ್ತಾರೆ, ಹಾಡು ಕೇಳ್ತಾರೆ, ಹಾಡು ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಹಾಗೆ ಆಚೆ ಹೋಗ್ತಾರೆ, ಫ್ರೆಂಡ್ಸ್ ಜೊತೆ ರೌಂಡ್ಸ್ ಹೋಗ್ತಾರೆ, ಟ್ರಿಪ್ ಹೋಗ್ತಾರೆ, ಹೀಗೆ ಸೋಲೋ ಟ್ರಿಪ್ ಈ ಥರ ಕೆಲವರಿಗೆ ಕೆಲವೊಂದು ಹವ್ಯಾಸಗಳಿರುತ್ತೆ. ಹಾಗೆ ನನಗೆ ಕೆಲವು ಹವ್ಯಾಸ ಇದೆ. ಅದರಲ್ಲಿ ತುಂಬ ಫೇವ್ರೇಟ್ ಅಂದರೆ ಬುಕ್ಸ್ ಓದೋದು. ನಾನು ಟಿ ವಿ ನೋಡ್ತಾ ಇರ್ತೀನಿ, ಮ್ಯೂಸಿಕ್ ಕೇಳ್ತಾ ಇರ್ತೀನಿ, ಹಾಗೆ ಏನಾದರೂ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀನಿ. ಅದರಲ್ಲಿ ತುಂಬ ಮೋಸ್ಟ್ ಫೇವ್ರೇಟ್ ಹವ್ಯಾಸ ನನಗೆ ಬುಕ್ಸ್ ಓದೋದು. ಇದು ನನಗೆ ನಮ್ಮ ಅಮ್ಮನಿಂದ ಬಂದಿರೋ ಒಂದು ಹವ್ಯಾಸ. ನಾನು ಯಾವ ಬುಕ್ಸ್ ಆದರೂ ಅಷ್ಟೇ, ನಾನು ತುಂಬ ಇಷ್ಟಪಟ್ಟು ಖುಷಿಯಿಂದ ಪ್ರೀತಿಯಿಂದ ಓದ್ತೀನಿ. ಯಾವುದಾದ್ರೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಬುಕ್ ಸಿಕ್ತು ಅಂದರೆ ನನಗೆ ಆ ದಿವಸ ಊಟ ತಿಂಡಿ ನಿದ್ದೆ ಏನು ಸಮಯದ ಪರಿವೇ ಕೂಡ ಇರಲ್ಲ. ಅಷ್ಟೊಂದು ಅಡಿಕ್ಟ್ ನಾನು ಬುಕ್ಕಿಗೆ. ಇವಾಗ ಮದುವೆ ಆದಮೇಲೆ ಒಂದು ಸ್ವಲ್ಪ ಜೀವನ ಶೈಲಿ ಬದಲಾಗಿರುತ್ತೆ, ಹಾಗಾಗಿ ಅಷ್ಟೊಂದು ಟೈಮ್ ಕೊಡೋಕ್ಕಾಗಲ್ಲ. ಆದರೂ ಸಿಕ್ಕ ಟೈಮಲ್ಲಿ ನಾನು ಬುಕ್ಕನ್ನು ಓದದೇ ಇರೋಳೇ ಅಲ್ಲ. ಇವತ್ತಿಗೂ ಕೂಡ ನಾನು ತುಷಾರ ಮತ್ತು ಮಯೂರನ ತರಿಸ್ಕೊಂಡು ಓದ್ತಾನೆ ಇರ್ತೀನಿ. ಹೀಗೆ ಮೊನ್ನೆ ಒಂದು ಬುಕ್ಸನ್ನು ನೋಡಿದೆ, ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅದು. ಅದರಲ್ಲಿರೋ ಕೆಲವು ಅಂಶಗಳನ್ನು ನಾನು ಕೂಡ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗೆ ನಿಮಗೆ ಕೂಡ ಅದರಿಂದ ಹೆಲ್ಪ್ ಆಗ್ಬೋದು ಅಂತ. ನವ್ವೇಡೇಸ್ ಮಕ್ಕಳು ತುಂಬ ಡಿಪ್ರೆಷನಿಗೆ ಒಳಗಾಗ್ತಾರೆ. ಮಕ್ಕಳೇ ಅಂತಲ್ಲ, ದೊಡ್ಡವರು ಕೂಡ. ಏನಾದರೂ ಒಂದು ಚಿಕ್ಕ ಪುಟ್ಟ ಬೇಜಾರಿಗೆ ತುಂಬ ಡಿಪ್ರೆಸ್ ಆಗೋದು ಅಥವಾ ತುಂಬ ಮಂಕಾಗಿರೋದು ಈ ಥರ ಎಲ್ಲ ಆಗ್ತಾಯಿದೆ. ಅದಕ್ಕೆ ನಾವು ತಿನ್ನೋ ಆಹಾರ ಪದ್ಧತಿ ಕಾರಣ ಆಗಿರ್ಬೋದು, ಅಥವಾ ನಮ್ಮ ಮನೆಯ ನೇಚರ್ ಅಂದರೆ ವಾತಾವರಣ ಕಾರಣ ಆಗಿರ್ಬೋದು. ಈಗ ಒಂದು ಮಗು ತನ್ನ ಬಾಲ್ಯವನ್ನು ತುಂಬ ಚೆನ್ನಾಗಿ ಸುಂದರವಾಗಿ ಕಳೆದಿದೆ ಅಂದರೆ ಖಂಡಿತ ಆ ಹುಡುಗ ಮುಂದೆ ಅಥವಾ ಆ ಹುಡುಗಿ ತುಂಬ ಚೆನ್ನಾಗಿ ಜೀವನ ಶೈಲಿನ ನಡೆಸ್ಕೊಂಡು ಹೋಗ್ತಾಳೆ. ಅವಳು ಎಂಥದೇ ಕಷ್ಟ ಬಂದರೂ ಕೂಡ ಅದನ್ನು ಧೈರ್ಯವಾಗಿ ಎದುರಿಸ್ಕೊಂಡು ಹೋಗ್ತಾಳೆ. ಆದರೆ ತುಂಬ ನಾವು ಯಾವ ಥರ ಅಂದರೆ ಇವಾಗೆಲ್ಲ ಮಕ್ಕಳನ್ನ ಆಚೆ ಬಿಡೋದೇ ಇಲ್ಲ ಜಾಸ್ತಿ. ಮನೆ ಒಳಗಡೆನೇ ಇರಿಸ್ಕೊಂಡು ಬಿಡ್ತೀವಿ. ಟಿ ವಿ ಮೊಬೈಲು ಈ ಥರ ಕೊಟ್ಕೊಂಡು ಆಚೆ ಹೋಗಬೇಡ, ಹಂಗಾಗತ್ತೆ ಹಿಂಗಾಗತ್ತೆ ಆ ಥರ ಏನೋ ಹೆದರಿಸ್ಬಿಟ್ಟು. ಅವಾಗ ಮಕ್ಕಳ ಮನಸ್ಸು ತುಂಬ ಸಂಕುಚಿತ ಆಗುತ್ತೆ. ಅಂದರೆ ಬೌಂಡ್ರಿ ಹಾಕ್ದಂಗೆ ಆಗುತ್ತೆ. ನಾವೇನೇ ಒಂದು ಮನೆ ಒಳಗಡೆ ಅಪ್ಪ ಅಮ್ಮ ಜಾಸ್ತಿ ಅದೇ ಇರ್ತಾರೆ, ಅಪ್ಪ ಅಮ್ಮ ಮಕ್ಕಳು. ಇನ್ನು ತುಂಬ ತೀರಾ ಅಂದರೆ ಒಂದು ಅಜ್ಜ ಅಜ್ಜಿ ಇರ್ತಾರೆ. ಜಾಯಿಂಟ್ ಫ್ಯಾಮಿಲಿ ಅಂತೂ ಇಲ್ಲವೇ ಇಲ್ಲ ಇವಾಗ. ಆ ಕೆಲವು ಪರಿಧಿಗಳಲ್ಲಿ ಆ ಮಕ್ಕಳು ಜೀವನ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಹೊರ ಪ್ರಪಂಚನ ಜಾಸ್ತಿ ನೋಡೋದೇ ಇಲ್ಲ. ಇದರಿಂದ ಕೂಡ ಅವರಿಗೆ ಈಗ ಕೆಲವೊಂದು ಕ್ಯಾರೆಕ್ಟ್ರುಗಳು ಸೃಷ್ಟಿಯಾಗಿರುತ್ತೆ. ಅಪ್ಪ ಹೀಗೆ, ಅಮ್ಮ ಹಾಗೆ, ಅಜ್ಜ ಅಜ್ಜಿ ಈ ಥರ. ಆಯಿತು, ಈಗ ಇಷ್ಟೇ ಕ್ಯಾರೆಕ್ಟ್ರ್ ಇದೆ ಅಂದರೆ ಆ ಕ್ಯಾರೆಕ್ಟ್ರುಗಳು ಹೇಗಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರು ಹೇಗೆ ನಡ್ಕೊಳ್ತಾರೆ ಅದನ್ನೇ ಅವರು ತಲೆಯಲ್ಲಿ ಇಟ್ಕೊಂಡು ತಾವು ಕೂಡ ಹಾಗೆಯೇ ಬೆಳ್ಕೊಂಡು ಬರ್ತಾರೆ. ಇದರಿಂದ ಏನಾಗುತ್ತೆ, ಮುಂದೆ ಅವರು ತಮ್ಮ ಜೀವನದಲ್ಲಿ ಏನೇ ಒಂದು ಕಷ್ಟದ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಎದುರಿಸೋದಕ್ಕೆ ತುಂಬಾ ಭಯ ಪಡ್ತಾರೆ. ಸಣ್ಣ ಪುಟ್ಟದಕ್ಕೂ ಭಯ ಪಡ್ತಾರೆ. ಈಗ ಉದಾಹರಣೆ ರಿಸಲ್ಟ್ ಆಗಿರ್ಬೋದು. ರಿಸಲ್ಟ್ ಏನಾದರೂ ಕಡಿಮೆ ಬಂತು ಅಂದರೆ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲ ಬೈತಾರೆ ಅಂತ ತಲೆಗೆ ಹಾಕ್ಕೊಂಡು ಕೆಲವು ಮಕ್ಕಳು ಏನೇನೋ ಮಾಡ್ಕೊಳ್ತಾರೆ ಇದರಿಂದನೇ. ಆದರೆ ವಿದ್ಯೆಯಿಂದ ಆಚೆ ಕೂಡ ಜೀವನ ಇದೆ. ಬದುಕೋದು ಹೇಗೆ ಅನ್ನೋದನ್ನು ನಾವು ಕಲಿಬೇಕು ಅಂದರೆ ಹೊರಗಡೆ ಪ್ರಪಂಚವನ್ನು ನಾವು ನೋಡಬೇಕು. ತೀರಾ ಹೊರಗಡೆ ಅಲ್ಲ ಅಂದರೆ ಅಟ್ಲೀಸ್ಟ್ ನಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆನಾದರೂ ನಾವು ಮಕ್ಕಳನ್ನ ಸೇರೋದಕ್ಕೆ ಬಿಡಬೇಕು, ಆಟ ಆಡೋದಕ್ಕೆ ಬಿಡಬೇಕು. ಆವಾಗ ಮೊಬೈಲ್ ಮತ್ತು ಟಿ ವಿಯಿಂದ ಕೂಡ ಅವರು ಸ್ವಲ್ಪ ದೂರ ಆಗ್ತಾರೆ. ಇತ್ತೀಚೆಗೆ ನಾನು ಇವತ್ತೊಂದು ನ್ಯೂಸ್ ನೋಡಿದೆ. ಒಂದು ಮಗು 4 ಗಂಟೆ ಕಂಟಿನ್ಯೂ ಮೊಬೈಲನ್ನು ನೋಡುತ್ತೆ ಅಂತ ಒಂದು ಸಮೀಕ್ಷೆಯಿಂದ ಗೊತ್ತಾಗಿದೆ. ಇದರಿಂದ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆಯಂತೆ ಮಕ್ಕಳಲ್ಲಿ. ಹಾಗಾಗಿ ದಯವಿಟ್ಟು ಮೊಬೈಲ್ನ ಸ್ವಲ್ಪ ಅವಾಯ್ಡ್ ಮಾಡಿಸಿ ಮಕ್ಕಳಿಂದ, ತೀರಾ ಚಿಕ್ಕ ಮಕ್ಕಳಿಂದ. ನಾವು ಏನೋ ಕೆಲಸ ಮಾಡ್ತಾ ಇರ್ತೀವಿ ಅಥವಾ ವರ್ಕಿಂಗ್ ಇರ್ತಾರೆ ಅಪ್ಪ ಅಮ್ಮ, ಮಕ್ಕಳು ಬೇಜಾರಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮೊಬೈಲನ್ನು ನಾವೇ ಅಡಿಕ್ಟ್ ಮಾಡಿರ್ತೀವಿ. ಇದರಿಂದ ಅವರಿಗೆ ಆ ಹೆಲ್ತಿಗೂ ಪ್ರಾಬ್ಲಮ್ಮು, ಹಾಗೆ ಮೆಂಟಲ್ ಹೆಲ್ತ್ ಕೂಡ ತುಂಬ ಹಾಳಾಗುತ್ತೆ. ಹಾಗಾಗಿ ಹೊರಗಡೆ ಆಟ ಆಡೋಕ್ಕೆ ಬಿಡಬೇಕು ಮಕ್ಕಳನ್ನ. ಒಂದು ಮಗುವಿನ ಮನಸ್ಸು ಆಗಿರ್ಬೋದು ಅಥವಾ ನಾವು ದೊಡ್ಡವ್ರ ಮನಸ್ಸಾಗಿರ್ಬೋದು ಒಂದು ಕೊಳ ಇದ್ದ ಹಾಗೆ. ಅದರಲ್ಲಿ ಎಲ್ಲ ರೀತಿಯ ಅನುಭವಗಳು ಕೂಡ ತುಂಬಿಕೊಳ್ತಾ ಹೋಗುತ್ತೆ. ಅದು ಅಲ್ಲೇ ಒಂದು ಕಡೆ ಸ್ಟಕ್ಕಾಗಿರುತ್ತೆ. ಅದನ್ನು ನಾವು ಹರಿಯೋದಕ್ಕೆ ಬಿಡಬೇಕು. ಹರಿಯೋ ನದಿ ಥರ ಹೊರಗಡೆ ಬಿಡಬೇಕು. ಅಂದರೆ ಎಕ್ಸಾಂಪಲ್, ಈಗ ನಮಗೆ ಸಿಟ್ಟು ಬಂತ ಅದನ್ನು ನಾವು ಹೊರಗೆ ಹಾಕಬೇಕು. ಖುಷಿ ಆಯಿತಾ, ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಖುಷಿ ಆಯ್ತಂದರೆ ಅದನ್ನು ಕೂಡ ನಾವು ಆ ಕ್ಷಣವೇ ಹೊರಗೆ ಹಾಕಬೇಕು. ಅಥವಾ ಇವನ್ ನಾವು ಯಾರಿಂದನಾದರೂ ಬೇಜಾರಿಗೆ ಒಳಗಾಗಿದ್ದೀವಿ ಅಥವಾ ಯಾರ ಮೇಲಾದರೂ ನಮಗೆ ಏನೋ ಒಂದು ರೀತಿಯ ಕೋಪ ಬಂದಿದೆ, ಅವ್ರು ಈ ಥರ ಮಾಡಿದ್ದನ್ನು ನಾವು ಹೇಳಬೇಕಂತ ಅನಿಸಿ ಕೂಡ ಹೇಳದೇ ಇದ್ದಾಗ ಅವೆಲ್ಲ ಸ್ಟಕ್ಕಾಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ನಮ್ಮ ಮನಸ್ಸಿನಲ್ಲಿ. ಇದು ನಮ್ಮನ್ನು ಫಿಸಿಕಲ್ ಆರೋಗ್ಯದಲ್ಲೂ ತೊಂದರೆ ಮಾಡುತ್ತೆ, ಹಾಗೆ ಮೆಂಟಲ್ ಹೆಲ್ತ್ಗೂ ಕೂಡ ಅದು ತುಂಬಾ ತೊಂದರೆ ಆಗುತ್ತೆ. ನಮ್ಗೆ ಏನು ಅನಿಸುತ್ತೆ ಅದನ್ನು ನಾವು ಹೇಳಿಬಿಡಬೇಕು. ಏನು ಮಾಡಬೇಕು ಅನಿಸುತ್ತೆ ಅದನ್ನು ಮಾಡಿಬಿಡಬೇಕು. ಈಗ ಈ ಥರ ಒಂದು ಕೊಳದ ಥರ ಇರೋ ನಮ್ಮ ಮನಸ್ಸಿನಲ್ಲಿ
ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಏಕ್ದಮ್ ಒಂದು ಆಘಾತ ಆದರೆ ಅಥವಾ ಯಾವುದಾದ್ರೂ ಒಂದು ಕೆಟ್ಟ ಇನ್ಸಿಡೆಂಟ್ ನಡೆದುಬಿಟ್ರೆ ಅದು ದೊಡ್ಡ ಕಲ್ಲನ್ನು ಆ ಕೊಳಕ್ಕೆ ಹಾಕಿ ರಾಡಿ ಎಬ್ಬಿಸ್ದಂಗೆ ಆಗುತ್ತೆ. ಅದೇ ರಾಡಿ ನಮ್ಮ ಹೆಲ್ತಿಗೂ ಪ್ರಾಬ್ಲಮ್, ಫಿಸಿಕಲ್ ಹೆಲ್ತಿಗೂ ಪ್ರಾಬ್ಲಮ್ ಆಗುತ್ತೆ, ಹಾಗೆ ಮೆಂಟಲ್ ಹೆಲ್ತ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಇವಾಗ ಕೆಲವರು ಒಂದು ಅಭ್ಯಾಸನ ಇಟ್ಕೊಂಡಿರ್ತಾರೆ. ಈಗ ಯಾರ್ದಾದ್ರೂ ಮನೆಗೆ ಹೋದಾಗ ನಾವು ಸುಮ್ಮನೆ ಕೂರಲ್ಲ. ಅಂದರೆ ಕಿಟಕಿ ಅಂದರೆ ಸ್ವಲ್ಪ ಕಿಟಕಿನ ಮುಟ್ಟಬೇಕು ಅಂತ ಅನಿಸುತ್ತೆ. ಹಾಗೆ ಪೇಪರ್ ಇಟ್ಟಿರ್ತಾರೆ ಸುಮ್ಮನೆ ಟೇಬಲ್ ಮೇಲೆ, ಆ ಪೇಪರ್ನ ಹೀಗೆ ಸುಮ್ಮನೆ ಮುಟ್ಬಿಡ್ತೀವಿ. ಆಮೇಲೆ ಇದು ಬರುತ್ತಲ್ಲ, ಮೊಬೈಲ್ ಆಗಿರ್ಬೋದು, ಕೊನೆ ಪಕ್ಷ ಅವ್ರ ಮನೆ ರಿಮೋಟ್ ಆದರೂ ನಾವು ಹೀಗೆ ಮುಟ್ಟಿ ಬರ್ತೀವಿ. ಇವೆಲ್ಲ ಒಂದು ಮನೋವಿಕಾರತೆಯ ಒಂದು ಲಕ್ಷಣ ಅಂತ ಬುಕ್ಕಲ್ಲಿ ಬರೆದಿತ್ತು, ಒಬ್ಬರು ಹೇಳಿದ್ದಾರೆ. ಆಮೇಲೆ ನನಗನ್ನಿಸ್ತು, ನಿಜವಾಗ್ಲೂ ಹೌದಲ್ವ. ಇವನ್ ನಾನೇ ಆದರೂ ಅಷ್ಟೇ, ಯಾರ್ದಾದ್ರೂ ಮನೆಗೆ ಹೋದಾಗ ನನ್ನ ಕೈ ಸುಮ್ಮನೆ ಇರಲ್ಲ. ಅವ್ರ ಮನೆ ಕರ್ಟನ್ ಚೆನ್ನಾಗಿದೆ ಅಂತ ಹೇಳೋದಾಗಿರ್ಬೋದು, ಅವ್ರ ಮನೇಲಿ ಇಟ್ಟಿರೋ ಟೇಬಲ್ ಚೆನ್ನಾಗಿರೋ ಈ ಥರ ಒಂದು ಮುಟ್ಟು ಬರೋದು, ಆ ಥರ ಒಂದು ಅಭ್ಯಾಸ ಇದೆ. ಇವೆಲ್ಲ ಕೂಡ ನಾವು ಆ್ಯಕ್ಚುಲಿ ಅಷ್ಟಾಗಿ ಮಾಡಬಾರ್ದು. ಯಾಕಂದರೆ ಹೊರಗಡೆ ಬಾಡಿ ಲ್ಯಾಂಗ್ವೇಜ್ ನಮ್ಮದು ಹೊರಗಡೆ ಹೋದಾಗ ತುಂಬಾ ಚೆನ್ನಾಗಿರಬೇಕು. ಇವನ್ ಈಗ ಮನೇಲಿ ಅಪ್ಪ ಅಮ್ಮ ತುಂಬಾ ದೇವರು ಭಕ್ತರಾಗಿದ್ದರೆ 24 ಗಂಟೆನೂ ಪೂಜೆ ಮಾಡ್ತಾನೆ ಇದ್ದರೆ ಆ ಮಗು, ಚಿಕ್ಕ ಮಗು ಏನು ಅಂದ್ಕೊಳ್ಳುತ್ತೆ, ಓ ನನಗೆ ದೇವರು ಎಲ್ಲ ರೀತಿಲೂ ಹೆಲ್ಪ್ ಮಾಡ್ತಾನೆ, ದೇವರೇ ನಮಗೆ ತುಂಬ ಇದು, ಅಪ್ಪ ಅಮ್ಮ ದೇವರನ್ನು ತುಂಬ ನಂಬ್ತಾನೆ, ಹಾಗಾಗಿ ನಾನು ಕೂಡ ದೇವ್ರ ಪೂಜೆಗೆ ತುಂಬ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿ ದೇವ್ರ ಮೇಲೆ ಭಕ್ತಿಗಿಂತ ಜಾಸ್ತಿ ಒಂಥರ ಅಡಿಕ್ಷನ್ ಥರ ಆಗಿಬಿಡುತ್ತೆ ಆ ಮಗುಗೆ. ಹಾಗಾಗಿ ನಾವು ಪೇರೆಂಟ್ಸು ಅವರ ಕನ್ನಡಿ ಇದ್ದಾಗೆ, ಅಂದರೆ ನಾವು ಹೆಂಗಿರ್ತೀವಿ ಅದರ ಪ್ರತಿಬಿಂಬನೇ ಅವರಾಗಿರ್ತಾರೆ. ಇವಾಗ ದೇವ್ರ ಮೇಲೆ ಭಕ್ತಿನ ಮೂಡಿಸ್ಬೇಕು, ಆದರೆ ತುಂಬ ತೀರ ಒತ್ತಡನ ಹೇರಿ ದೇವ್ರ ಮೇಲೆ ಭಕ್ತಿಗಿಂತ ಜಾಸ್ತಿ ಭಯನ ಪಡಿಸ್ತಾ ಇದ್ದೀವಿ ನಾವು ಮಕ್ಕಳಿಗೆ. ಹಾಗೆಯೇ ಒಳ್ಳೆ ಅಭ್ಯಾಸನ ಕಲಿಯೋದು. ಈಗ ಎಲ್ಲರೂ ಈವನ್ ಒಂದು ಫ್ಯಾಮಿಲಿ, ಈಗ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮಗು ಇರುತ್ತೆ ಅಂದರೆ ದಿನ ಬೆಳಿಗ್ಗೆ ಎದ್ದು ಕೆಲವು ಅಭ್ಯಾಸಗಳನ್ನು ಮಾಡಿಕೊಳ್ಬೇಕು. ಅಂದರೆ ಇವತ್ತಿನ ದಿನ ಚೆನ್ನಾಗಿರಬೇಕು, ನಮ್ಮದು ಒಂದೊಂದು ರೂಲ್ಸನ್ನು ಹಾಕ್ಕೊಳ್ಬೇಕು, ಒಂದು ಮಾತುಗಳನ್ನು ನಮಗೆ ನಾವೇ ಕೊಟ್ಕೊಳ್ಬೇಕು. ಅಂದರೆ ಈಗ ನಮಗೆ ತುಂಬ ಸಿಟ್ಟು ಬರ್ತಾ ಇರುತ್ತೆ ಅಂದರೆ, ನಿನ್ನೆ ನಾನು ತುಂಬ ಜನರ ಮೇಲೆ ಕಿರ್ಚಾಡಿದ್ದೀನಿ, ಒಂದು 10 ಜನರ ಮೇಲೆ ಕಿರ್ಚಾಡಿದ್ದೀನಿ, ಆದರೆ ಇವತ್ತು ಆ ಸಂಖ್ಯೆನ ನಾನು ಕಡಿಮೆ ಮಾಡ್ಕೊಳ್ತೀನಿ, ಒಂದು 4ರಿಂದ 5 ಜನರ ಮೇಲೆ ಅಷ್ಟೇ ನಾನು ಕಿರ್ಚ್ತೀನಿ ಅಂತ ಒಂದು ಮಾತಾಡಬೇಕು. ಹಾಗೆ ನನಗೋಸ್ಕರ ನಾನು ಒಂದು 10 ನಿಮಿಷ ಇವತ್ತು ಟೈಮ್ನ ಸ್ಪೆಂಡ್ ಮಾಡ್ತೀನಿ, ಕನ್ನಡಿ ಮುಂದೆ ನಿಂತ್ಕೊಂಡು ನಾವೇ ನಕ್ಕೊಂಡು ಖುಷಿ ಪಟ್ಕೊಂಡು ನಮ್ಮ ಜೊತೆ ನಾವೇ ಮಾತಾಡ್ತೀನಿ ಅಂತ ಒಂದು ಮಾತನ್ನು ಹಾಕ್ಕೊಳ್ಳೋದಾಗಲಿ, ಅಥವಾ ಇವತ್ತು ಏನಾದರೂ ಒಂದು ಗುರಿನ ಇಟ್ಕೊಳ್ತೀನಿ, ಆ ಗುರಿನ ಸಾಧಿಸೋ ಕಡೆ ನಾನು ಮುಂದೆ ಹೆಜ್ಜೆ ಇಡ್ತೀನಿ ಅನ್ನೋ ಥರ ಎಲ್ಲರೂ ಸೇರಿ ಒಂದು ಪ್ರಾಮಿಸರಿ ನೋಟ್ಗಳನ್ನು, ಒಂದು ಪ್ರಾಮಿಸರಿ ಮಾತುಗಳನ್ನು ದಿನ ನಮಗೆ ನಾವೇ ಹೇಳ್ಕೊಂಡ್ರೆ ಖಂಡಿತ ಅದು 21 ದಿವಸದಲ್ಲಿ ಅಭ್ಯಾಸವಾಗಿ ಪರಿಣಾಮವನ್ನು ಬೀರುತ್ತೆ. ಯಾವುದೇ ಆದರೂ ಅಷ್ಟೇ, ಅದು ಗೀಳಾಗಿ ನಮಗೆ ಪರಿಣಾಮ ಆಗುತ್ತೆ. ಅಂದರೆ ಇವಾಗ ನಾವು ವಾಕ್ ಹೋಗ್ತೀವಿ, ಇದೇ ಸೇಮ್ ಟೈಮ್ ವಾಕ್ ಹೋಗ್ತೀನಿ ಅಂದರೆ ನಾಳೆ ಕೂಡ ಅದೇ ಟೈಮ್ ವಾಕ್ ಹೋಗಬೇಕು ಅಂತ ನಮ್ಮ ಮನಸ್ಸು ನಮ್ಮನ್ನು ಪ್ರಿಪೇರ್ ಮಾಡುತ್ತೆ. ಅದೇ ಥರ ಒಂದು ವಾರ ವಾಕ್ ಮಾಡಿದ್ರೆ ನಾವು ಆಮೇಲೆ ಯಾವತ್ತಾದರೂ ವಾಕ್ ಮಾಡಿಲ್ಲ ಅಂದರೆ ನಮಗೆ ಏನೋ ಒಂಥರ ಕಳ್ಕೊಂಡಂಗೆ ಅನಿಸುತ್ತೆ. ಅದೇ ಥರ ಒಳ್ಳೆ ಅಭ್ಯಾಸನ ನಾವು ಒಂದು ಬುಕ್ಕಿನಲ್ಲಿ ಬರ್ಕೊಂಡು ದಿನಾ ಬೆಳಿಗ್ಗೆ ಅದನ್ನು ಓದಿ ಅದರಲ್ಲಿ ಒಂದೊಂದನ್ನೇ ಪಾಲಿಸ್ತಾ